ಸ್ನೇಹಿತರೆ, ಭಾರತದ ನೆಲದ ಮೈಮೇನೆ ಅಂತಹದ್ದು. ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಹೋರಾಟ ಮಾಡಿದವರನ್ನು ತಮ್ಮ ಉಸಿರೆಂದು, ದೇಶದ ಸರ್ವಾಂಗೀಣ ಸ್ವರೂಪ ಎಂದು ಪರಿಗಣಿಸಿ ಗೌರವಿಸುತ್ತಾರೆ. ಅದೇ ರೀತಿ ಪ್ರತಿಯೊಂದು ರಸ್ತೆ, ಸರ್ಕಲ್, ಮನೆಗೆ ಅವರ ಹೆಸರನ್ನು ಇಟ್ಟು ಅವರನ್ನು ಸ್ಮರಣೆಯಲ್ಲಿ ಇಂದಿಗೂ ಜೀವಂತವಾಗಿರಿಸಿದ್ದೇವೆ. ಯಾವ ವಾಹನಗಳ ಮೇಲೆ ನೋಡಿದರೂ ಕೂಡ ನಟನಟಿಯರ ಚಿತ್ರ ರಾರಾಜಿಸುವ ಈ ಕಾಲದಲ್ಲಿ ಆ ಒಬ್ಬ ರಾಜನ ಸ್ಟಿಕ್ಕರ್ ಮಾತ್ರ ನಟನಟಿಯರಿಗೂ ಸಡ್ಡನ್ನು ಹೊಡೆದು ಬೈಕುಗಳ ಮೇಲೆ, ಆಟೋಗಳ ಮೇಲೆ ಈ ಒಬ್ಬನ ರಾಜನ ಫೋಟೋ ರಾರಾಜಿಸುತ್ತದೆ. ಅವರು ದೈಹಿಕವಾಗಿ ಇಲ್ಲದಿದ್ದರೂ ಸಹ 4 ಶತಮಾನಗಳು ಕಳೆದು ಹೋದರೂ ಕೂಡ ಅಸಂಖ್ಯಾತ ಜನರ ಮನಸ್ಸಿನಲ್ಲಿ ಇಂದಿಗೂ ಸಹ ನೆಲೆಸಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಛತ್ರಪತಿ ಶಿವಾಜಿ ಮಹಾರಾಜ್. ಹೌದು, ಒಂದು ಶಿವಾಜಿ ಜಯಂತಿ ಬಂದ್ರೆ ಸಾಕು, ಲಕ್ಷಾಂತರ ಮಂದಿ ಹಿಂದೂ ಯುವಕರು ಶಿವಾಜಿಯ ಪ್ರತಿಮೆಗೆ ಭಕ್ತಿಯಿಂದ ನಮಸ್ಕರಿಸಿ ಶಿವಾಜಿ ಪ್ರತಿಮೆಗೆ ಆತನ ಶೌರ್ಯ, ಆತನ ಶಕ್ತಿಯನ್ನು ಹೆಮ್ಮೆಯಿಂದ ಸ್ಮರಿಸಿಕೊಳ್ಳುತ್ತಾರೆ. ಅವರು ವೀರಾವೇಶವನ್ನು ನೆನೆದು ಪುಳಕಿತರಾಗುತ್ತಾರೆ. ಇವರು ಹುಟ್ಟಿದ ನಾಡಲ್ಲಿ ನಾವು ಹುಟ್ಟಿದ್ದೇವೆ ಎಂದು ಗರ್ವವನ್ನು ಪಡುತ್ತಾರೆ. ಸ್ನೇಹಿತರೆ, ಅಸಲಿಗೆ ಶಿವಾಜಿ ಮಹಾರಾಜ್ ಸಾಧನೆ ಏನು? ಅವರನ್ನು ಯಾಕೆ ಭಾರತೀಯರು ಇಷ್ಟೊಂದು ಗೌರವಿಸುತ್ತಾರೆ ಹಾಗೂ ಹೆಮ್ಮೆ ಪಡುತ್ತಾರೆ? ಅಷ್ಟಕ್ಕೂ ಶಿವಾಜಿ ಮಹಾರಾಜರು ಭಾರತದಲ್ಲಿ ಏನೆಲ್ಲಾ ಶೌರ್ಯವನ್ನು ಮೆರೆದಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಶಿವಾಜಿ ಮಹಾರಾಜ್ ಇವರು ಮಹಾರಾಷ್ಟ್ರದ ಪುಣೆಯ ಬಳಿಯ ಜನ್ನರ್ ನಗರದ ಶಿವನರೆ ಕೋಟೆ ಎಂಬಲ್ಲಿ ಫೆಬ್ರವರಿ 19, 1630ರಲ್ಲಿ ಶಹಜಿ ಹಾಗೂ ಜೀಜಾಬಾಯಿ ಎಂಬ ದಂಪತಿಗೆ ಮಗನಾಗಿ ಜನಿಸುತ್ತಾರೆ. ಮೂಲತಃ ಇವರದ್ದು ಕೃಷಿಕ ಕುಟುಂಬ. ತಮ್ಮ ಮೊದಲ ಮಗುವಿನ ಬಳಿಕ ಜನಿಸಿದ ಎಲ್ಲ ಮಕ್ಕಳು ಒಂದಿಲ್ಲೊಂದು ಕಾರಣದಿಂದ ಸಾವನ್ನಪ್ಪಿದಾಗ ಈ ದಂಪತಿ ತಾವು ಆರಾಧಿಸುವ ಪಾರ್ವತೀ ದೇವಿಯ ಹೆಸರನ್ನು ಈ ಶಿವಾಜಿಗೆ ಇಡುತ್ತಾರೆ. ಇವರು ಪಾರ್ವತೀ ದೇವಿಯನ್ನು ಶಿವೆ ಅಂತಲೇ ಪೂಜಿಸುತ್ತಿರುತ್ತಾರೆ. ಈ ಶಿವೆ ಎಂಬುದು ಶಿವಾಜಿಯ ರೂಢಿಗೆ ಬಂತು. ಶಿವಾಜಿಗೆ ತನ್ನ ತಾಯಿ ಜೀಜಾಬಾಯಿ ತನ್ನ ಮೊದಲ ಗುರುವಾಗಿದ್ದರು. ಆಕೆ ಸಮಾಜದಲ್ಲಿ ಹೇಗೆ ಎಲ್ಲರ ಪ್ರೀತಿಯನ್ನು ಸಂಪಾದಿಸಬೇಕು, ಎಲ್ಲರ ಜೊತೆ ಹೇಗೆ ವ್ಯವಹರಿಸಬೇಕು ಎಂಬ ಪ್ರಾಥಮಿಕ ಶಿಕ್ಷಣವನ್ನು ತಾವೇ ನೀಡುತ್ತಿದ್ದರು. ತಂದೆಯಾದಂತಹ ಶಾಜಿ ಒಬ್ಬ ಧೀಮಂತ ನಾಯಕರಾಗಿದ್ದರು. ಮತ್ತೆ ಅವರು ಮರಾಠ ಸಾಮ್ರಾಜ್ಯದ ಸಂಸ್ಥಾಪಕರೂ ಹೌದು. ರಾಜನೀತಿ ಹಾಗೂ ಆಡಳಿತ ತಂತ್ರಗಳನ್ನೆಲ್ಲ ಮಗ ಶಿವಾಜಿಗೆ ಹೇಳಿಕೊಡುತ್ತಿದ್ದರು. ಒಬ್ಬ ರಾಜನಾಗಿ ಹೇಗೆ ಬದುಕಬೇಕು, ಒಬ್ಬ ರಾಜನಾಗಿ ತಾನು ಏನು ಕಲಿಯಬೇಕು ಎಂಬುದನ್ನು ತನ್ನ ಮಗ ಶಿವಾಜಿಗೆ ಚಿಕ್ಕಂದಿನಿಂದಲೇ ಕಲಿಸಿಕೊಡುತ್ತಿದ್ದರು. ಸ್ನೇಹಿತರೆ, ನಿಮಗೆ ಒಂದು ಇತಿಹಾಸದ ವಿಷಯವನ್ನು ತಿಳಿಸಬೇಕು. ಶಹಜಿ ವೈಭವವನ್ನು ಸಹಿಸದ ಕೆಲ ಕುತಂತ್ರಿಗಳು ಈ ಬಗ್ಗೆ ಮೊಘಲರಿಗೆ ಸುದ್ದಿಯನ್ನು ಓದಿ ಮೊಘಲರು ಈಗಿನ ಆದಿಲ್ ಶಾಗಳ ಜೊತೆ ಕೈ ಮಿಲಾಯಿಸಿ ಮೋಸದಿಂದ ಶಹಜಿಯನ್ನು ಆಕ್ರಮಿಸುತ್ತಾರೆ. ಶಹಜಿ ಸಾಮ್ರಾಜ್ಯವನ್ನು ಆಕ್ರಮಿಸಿದ ಸಂದರ್ಭದಲ್ಲಿ ಸಾಮ್ರಾಜ್ಯವನ್ನು ತೊರೆದು ಬೆಂಗಳೂರಿಗೆ ಹೊರಡುವಂತೆ ಶಹಜಿಗೆ ಆದೇಶಿಸುತ್ತಾರೆ. ಆದರೆ ಶಹಜಿ ತಾನು ಹುಟ್ಟಿ ಬೆಳೆದ ಊರಾದ ಪುಣೆಯನ್ನು ಇತರರ ಕೈಗೊಪ್ಪಿಸಲು ಒಪ್ಪಿಕೊಳ್ಳದ ಶಹಜಿ ತಾನು ಹೊರಟ ಬಳಿಕ ಈ ನಾಡನ್ನು ತನ್ನವರೇ ಆಳ್ಬೇಕೆಂಬ ಒಪ್ಪಂದ ಮಾಡಿಕೊಂಡೇ ಬೆಂಗಳೂರಿಗೆ ಹೊರಡುತ್ತಾರೆ. ಹೊರಡುವ ಮುನ್ನ ತನ್ನ ಅಧಿಕಾರವನ್ನು ತನ್ನ ಹೆಂಡತಿ ಜೀಜಾಬಾಯಿಗೆ ವಹಿಸಿ ತನ್ನ ಖಡ್ಗವನ್ನು ಶಿವಾಜಿಗೆ ಹಸ್ತಾಂತರಿಸಿ ಈಗ ಮರಾಠ ಸಾಮ್ರಾಜ್ಯದ ರಾಜನಾಗಿ ಮತ್ತು ಹಿಂದೂ ದೊರೆಯಾಗಿ ತಾನು ಮುಂದೆ ನಿರ್ವಹಿಸಬೇಕಾದ ಕರ್ತವ್ಯವನ್ನು ಮತ್ತೆ ಎಚ್ಚರಿಸಿ ಅವರು ಹೊರಡುತ್ತಾರೆ. ಈಗ ಶಿವಾಜಿ ಕರ್ತವ್ಯವೂ ಹೆಚ್ಚಾಯಿತು. ತಂದೆ ಕಲಿಸಿಕೊಟ್ಟ ವಿದ್ಯೆಯನ್ನು ಶ್ರದ್ಧೆಯಿಂದ ಕಲಿತು ಪರಿಪಾಲಿಸಿದರು. ಯುದ್ಧ ನಿಪುಣನಾಗುವತ್ತ ತನ್ನ ಗಮನ ಹರಿಸಿದ ಇವರು ತನ್ನ ತಂದೆಯ ಈ ಮರಾಠ ಸಾಮ್ರಾಜ್ಯವನ್ನು ಶತ್ರುಗಳಿಂದ ಹಿಂಪಡೆದು ತನ್ನ ಸಾಮ್ರಾಜ್ಯವನ್ನು ಇನ್ನಷ್ಟು ವಿಸ್ತರಿಸಿಕೊಳ್ಳಬೇಕೆಂದು ನಿರ್ಧರಿಸುತ್ತಾರೆ. ಶಿವಾಜಿ ತನ್ನ 17ನೇ ವಯಸ್ಸಿನಲ್ಲಿ ಬಿಜಾಪುರದಲ್ಲಿ ಏರಿಕೆ ಕಂಡಿದ್ದ ಆದಿಲ್ ಶಾ ಮೇಲೆ ಯುದ್ಧವನ್ನು ಮಾಡಿ ಅವರನ್ನು ಹಿಮ್ಮೆಟ್ಟಿಸಿ ಬಿಜಾಪುರ ಕೋಟೆಯನ್ನು ತನ್ನ ಅಧೀನ ಮಾಡಿಕೊಳ್ಳುತ್ತಾರೆ. ಮುಂದಿನ 3 ವರ್ಷಗಳಲ್ಲಿ ಇನ್ನೂ ಹಲವು ಪ್ರಾಂತ್ಯಗಳನ್ನು ಗೆದ್ದು ತನ್ನ ತಂದೆಯ ಹುಟ್ಟೂರಾದಂತಹ ಪುಣೆಯನ್ನು ತನ್ನ ಸಂಪೂರ್ಣ ಸ್ವಾಧೀನಪಡಿಸಿಕೊಳ್ಳುವಲ್ಲಿ ಯಶಸ್ವಿಗೊಳ್ಳುತ್ತಾರೆ. ಸ್ನೇಹಿತರೆ, ಅಸಲಿ ಕತೆ ಶುರುವಾಗುವುದು ಇಲ್ಲಿಂದಲೇ. ಶಿವಾಜಿ ಈ ವೀರಾವೇಶವನ್ನು ಕಂಡು ಆದಿಲ್ ಶಾ ಖುದ್ದು ಹೋಗ್ತಾನೆ. ಈಗಾಗಲೇ ಆದಿಲ್ ಶಾನ ಎಷ್ಟೋ ಕೋಟೆ ಕೊತ್ತಲುಗಳು ಶಿವಾಜಿಯ ತುತ್ತಾಗಿದ್ವು. ಇದೆಲ್ಲದರಿಂದ ಜರ್ಜಿತನಾಗಿದ್ದ ಆದಿಲ್ ಶಾ ಶಿವಾಜಿಯನ್ನು ಮಾನಸಿಕವಾಗಿ ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ಮರಳಿ ಪಡೆಯಲು ಬೆಂಗಳೂರಿನಲ್ಲಿ ಇದ್ದಂತಹ ಶಿವಾಜಿಯ ತಂದೆಯನ್ನು ಅನಾಮತ್ತಾಗಿ ಬಂಧಿಸುತ್ತಾನೆ. ಹಾಗೆ ಬೆಂಗಳೂರಿನಲ್ಲಿದ್ದಂತಹ ಶಿವಾಜಿಯ ಸಹೋದರರನ್ನು ಬಂಧಿಸಲಿಕ್ಕೆ ಹೀಗೆ ತನ್ನ 2 ಸೇನೆಗಳನ್ನು ಬೆಂಗಳೂರಿಗೆ ಕಳಿಸುತ್ತಾನೆ. ಆದರೆ ಅವನ ಎಣಿಕೆ ತಪ್ಪಾಗಿ ಶಿವಾಜಿ ಸಹೋದರರು ಸೇನೆಯನ್ನು ಧೂಳಿಪಟ ಮಾಡಿ ಹಿಮ್ಮೆಟ್ಟಿಸುತ್ತಾರಲ್ಲದೆ ತಂದೆಯನ್ನು ಕೂಡ ಬಂಧಮುಕ್ತರನ್ನಾಗಿ ಮಾಡ್ತಾರೆ. ಶಿವಾಜಿಯ ಸಾಹಸ ಪದೇ ಪದೇ ಆದಿಲ್ ಶಾನ್ನ ಕೆಣಕುತ್ತೆ. ಅವನು ಈ ಬಾರಿ ಹಸ್ಕಾನ್ ಎಂಬ ಶಕ್ತಿಶಾಲಿ ಯೋಧನ ಸಹಾಯವನ್ನು ಪಡೆದು ಶಿವಾಜಿಯ ಮೇಲೆ ಪರಾಕ್ರಮ ತೋರಿಸುವಂತೆ ಕೇಳಿಕೊಳ್ಳುತ್ತಾನೆ. ಈಗಾಗಲೇ ಶಿವಾಜಿಯ ಬಗ್ಗೆ ಕೇಳಿ ತಿಳ್ಕೊಂಡಿದ್ದಂತಹ ಈ ಹಸ್ಕಾನ್ ಶಿವಾಜಿಯ ಬಲಾಬಲಗಳ ಬಗ್ಗೆ ಅಧ್ಯಯನ ಮಾಡ್ತಾನೆ. ಈ ಶಿವಾಜಿಯನ್ನು
ತಾನು ಆತನ ಗೆರಿಲ್ಲಾ ಯುದ್ಧದ ತಾಕತ್ತಿನ ಮುಂದೆ ಗೆಲ್ಲಲಾರೆ ಅಂತ ಅರಿತು ಶಿವಾಜಿಯನ್ನು ಕೇವಲ ರಣರಂಗದಲ್ಲಿ ಮಾತ್ರವೇ ನೇರವಾಗಿ ಎದುರಿಸಿ ಗೆಲ್ಲೋದಕ್ಕೆ ಸಾಧ್ಯವಿಲ್ಲವೆಂದು ಮನಗಂಡು ಶಿವಾಜಿನ ಕೆಣಕೋದಕ್ಕೆ ಆತನ ಇಷ್ಟ ದೈವವಾದ ಭವಾನಿ ದೇಗುಲವನ್ನು ಆಕ್ರಮಿಸುತ್ತಾನೆ. ದೇಗುಲಕ್ಕೆ ರಕ್ಷಣೆ ಬೇಕಾದರೆ ಶಿವಾಜಿ ಯುದ್ಧಕ್ಕೆ ಬರಲಿ ಎಂದು ಅವನು ಆಹ್ವಾನಿಸುತ್ತಾನೆ. ಆದರೆ ಈ ಸಲ ಶಿವಾಜಿ ಯುದ್ಧಕ್ಕೆ ನಿರಾಕರಿಸಿ ಒಪ್ಪಂದಕ್ಕೆಂದು ರಾಜೋಚಿತ ಸಭೆಗೆ ಆಹ್ವಾನಿಸುತ್ತಾನೆ. ಅಲ್ಲೇ ಶಿವಾಜಿಯ ಮತ್ತು ಅಫ್ಘಾನ್ನ ಮೊದಲ ಭೇಟಿ. ಅವನು ಕುತಂತ್ರಿ ಮತ್ತು ಕಪಟಿ ಎಂದು ಗೊತ್ತಿದ್ದಂತಹ ಶಿವಾಜಿ ತಮ್ಮ ರಕ್ಷಣೆಗೆ ಬೇಕಾದ ಎಲ್ಲಾ ತಯಾರಿಗಳನ್ನು ಮಾಡಿಕೊಂಡೇ ಅಲ್ಲಿಗೆ ಬಂದಿದ್ದರು. ಅದೇನೆಂದರೆ ಸುಭದ್ರವಾದ ಎದೆಕವಚವನ್ನು ಧರಿಸಿ ತನ್ನ ಜೊತೆ ವ್ಯಾಘ್ರಣಕ ಅಂದರೆ ಹುಲಿ ಉಗುರಿನ ಕಬ್ಬಿಣದ ಚೂಪು ಆಯುಧವನ್ನು ಕೂಡ ತೆಗೆದುಕೊಂಡು ಬಂದಿದ್ದರು. ಅವರು ಊಹೆ ಮಾಡಿದಂತೆ ಮೊದಮೊದಲು ನಗುತ್ತಲೇ ಶಿವಾಜಿಯನ್ನು ಬರಮಾಡಿಕೊಂಡು ಪ್ರೀತಿಯಿಂದ ಅಪ್ಪಿಕೊಳ್ಳುವ ನೆಪ ಮಾಡಿಕೊಂಡು ತನ್ನ ಬಳಿ ಇದ್ದ ಕತ್ತಿ ತೆಗೆದು ಶಿವಾಜಿಯನ್ನು ಕೊಲ್ಲುವುದಕ್ಕೆ ಮುಂದಾದಾಗ ತಕ್ಷಣವೇ ಮಿಂಚಿನಂತೆ ಎಚ್ಚೆತ್ತು ಶಿವಾಜಿ ತನ್ನ ಹತ್ತಿರ ಇದ್ದ ಹುಲಿ ಉಗುರಿನ ಆಯುಧದಿಂದ ಅವನ ಎದೆಯನ್ನು ಬಗದು ಸ್ಥಳದಲ್ಲೇ ಅವನನ್ನು ಕೊಂದು ಹಾಕ್ತಾರೆ. ಶಿವಾಜಿಯ ಈ ಸಮಯೋಚಿತ ವೀರಾವೇಶದ ನಡೆಯಿಂದಾಗಿ ಅವರ ಹೆಸರು ಮಹಾರಾಷ್ಟ್ರದಂತ ಪ್ರಚಾರ ಪಡೆಯುತ್ತದೆ. ಶಿವಾಜಿಯವರ ಹೆಸರು ರಾಷ್ಟ್ರವ್ಯಾಪಿ ಪ್ರಚಾರವಾದಂತೆ ವಿಜಾಪುರದ ಸುಲ್ತಾನರು ಯುದ್ಧವೀರರು ಅನ್ಕೊಂಡಿದ್ದಂತಹ ಅಫ್ಘಾನ್ ಮೂಲದ ಕೆಲವು ಯೋಧರನ್ನು ಕರೆಸಿ ಶಿವಾಜಿಯ ಮೇಲೆ ಛೂ ಬಿಡ್ತಾರೆ. ಆದರೆ ಶಿವಾಜಿ ತನ್ನ ಸೇನೆಯ ಜೊತೆ ವೀರೋಚಿತವಾಗಿ ಹೋರಾಡಿ ಅಫ್ಘಾನ್ ಸೇನೆಯನ್ನು ಹಿಮ್ಮೆಟ್ಟಿಸುತ್ತಾರೆ. ಇದರಿಂದ ಇವರ ಹೆಸರು ದೇಶವ್ಯಾಪಿಯಾಗಿ ಹರಡುತ್ತದೆ. ಆಗ ಶಿವಾಜಿ ಹಿಂದೂಗಳಿಗೆ ಧೀಮಂತ ನಾಯಕನಾಗಿ ಹಲವು ಹಿಂದೂ ರಾಜರುಗಳಿಗೆ ಸ್ಫೂರ್ತಿಯಾಗುತ್ತಾರೆ. ಶಿವಾಜಿ ಕೆಲ ನಿರ್ದಿಷ್ಟ ಹಾಗೂ ಅವಶ್ಯ ಯುದ್ಧ ತತ್ವಗಳಲ್ಲಿ ಬಲವಾದ ನಂಬಿಕೆಯನ್ನು ಇಟ್ಟಿದ್ದವರು. ಸಮರ್ಥ ಯೋಧ ಎನ್ನಿಸಿಕೊಳ್ಳಬೇಕಾದರೆ ಯಾವಾಗಲೂ ಕೂಡ ಯುದ್ಧ ಸನ್ನದ್ಧನಾಗಿ ಇರೋದಕ್ಕೆ ಸಾಧ್ಯವಿಲ್ಲ. ಯಾವಾಗ ಯುದ್ಧದಲ್ಲಿ ನಾನಿನ್ನು ಗೆಲ್ಲಲಾರೆ ಎಂಬ ಸೂಚನೆ ಸಿಗುತ್ತೋ ಆಗ ಯೋಧ ಆ ಯುದ್ಧದಿಂದ ವಿಮುಕ್ತನಾಗಿ ತಪ್ಪಿಸಿಕೊಂಡು ಬೇರೆ ಕಡೆ ಸುಭದ್ರ ಆಶ್ರಯ ಪಡೆದು ಪುನಃ ತಾನು ಸಕಲ ಸಿದ್ಧತೆಗಳೊಂದಿಗೆ ಯುದ್ಧಕ್ಕೆ ಹಿಮ್ಮರಳಬೇಕೆಂಬುದು ಶಿವಾಜಿ ಅವರ ರಣತಂತ್ರವಾಗಿತ್ತು. ಇಂತಹ ಎಲ್ಲ ಯುದ್ಧಗಳನ್ನು ಗೆರಿಲ್ಲಾ ಯುದ್ಧ ಅಂತಲೇ ಕರೀತಾರೆ. ಶಿವಾಜಿ ಕೇವಲ ಸಮರ್ಥ ಯೋಧ ಮಾತ್ರ ಅಲ್ಲದೆ ಉತ್ತಮ ಜನಾನುರ ವ್ಯಕ್ತಿ ಕೂಡ ಹೌದು. ಅವರು ತಮ್ಮ ರಾಜ್ಯದ ಎಲ್ಲ ಪ್ರಜೆಗಳಿಗೂ ಕೂಡ ಇದೇ ರೀತಿಯ ಕಿಚ್ಚನ್ನು ತುಂಬ್ತಾ ಇದ್ರು. ಅಪಾಯ ಸಂದರ್ಭದಲ್ಲಿ ಕೇವಲ ರಾಜನೊಬ್ಬನನ್ನೇ ಅವಲಂಬಿತವಾಗದೆ ಒಬ್ಬೊಬ್ಬರು ಕೂಡ ಹೋರಾಡುವ ಸೈನಿಕರಾಗಬೇಕು ಎಂದು ಅವರನ್ನು ಹುರಿದುಂಬಿಸ್ತಾ ಇದ್ರು. ಒಂದು ಸಶಕ್ತವಾದ ಯುದ್ಧದ ಕ್ರಮವನ್ನು ತನ್ನ ರಾಜ್ಯಾದ್ಯಂತ ಜಾರಿಗೆ ತಂದ ಅವರು ಕೇವಲ 2,000 ಆಸುಪಾಸಲ್ಲಿದ್ದಂತಹ ತನ್ನ ಮರಾಠ ಸೇನೆಯ ಬಲವನ್ನು ಶಿವಾಜಿ ಒಮ್ಮೆಲೆ ಲಕ್ಷಾಂತರ ಸಂಖ್ಯೆಯಲ್ಲಿ ಏರಿಸಿದ್ರು. ಅವರು ತನ್ನ ಸೇನೆಯಲ್ಲೂ ಕೂಡ ದೇಶಪ್ರೇಮವನ್ನು ತುಂಬಿದ್ದರು. ತಾವು ಪ್ರೀತಿಸುವ ನೆಲ ಜಲ ಅಂತ ಬಂದಾಗ ತಮ್ಮ ಪ್ರಾಣವನ್ನು ಕೂಡ ಅರ್ಪಿಸಿ ಹೋರಾಡಬೇಕು ಎಂದು ತನ್ನ ಸೇನೆಯನ್ನು ರೂಪಿಸಿದ್ರು. ಇಂತಹ ಶಿವಾಜಿಯ ಸೇನೆ ಮೇಲೆ 1660ರ ಹೊತ್ತಿಗೆ ಮೊಘಲರ ಅರಸನಾಗಿದ್ದಂತಹ ಔರಂಗಜೇಬ್ ತನ್ನ ಸಾಮಂತನಾದ ಶಹಿಸ್ತಾ ಖಾನ್ ಎಂಬುವನಿಗೆ 1.5 ಲಕ್ಷ ತನ್ನ ಬಲವುಳ್ಳಂತಹ ಸೇನೆಯನ್ನು ಅಗತ್ಯವುಳ್ಳ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಶಿವಾಜಿಯ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡು, ಅದನ್ನು ವಶಪಡಿಸಿಕೊಳ್ಳುವಂತೆ ಆಜ್ಞಾಪಿಸುತ್ತಾನೆ. ಅದರಂತೆ ಶಹಿಸ್ತಾ ಖಾನ್ ಬಲಯುತವಾದಂತಹ ಸೇನೆಯ ಸಮೇತ ಶಿವಾಜಿಯ ಮೇಲೆ ಎರಗುತ್ತೆ. ಆದರೆ ಈ ಸಾರಿ ಶಿವಾಜಿಯ ಟೈಮ್ ಸರಿ ಇರಲಿಲ್ಲ. ಶಹಿಸ್ತಾ ಖಾನನ ಸೇನೆ ನಿಜವಾಗಲೂ ಶಕ್ತಿಶಾಲಿಯಾಗಿತ್ತು. ಅದರ ಮುಂದೆ ಶಿವಾಜಿಯ ಸೇನೆ ಗುಡುಗಿ ನೆಲಕಚ್ಚಿ ಹೋಗಬೇಕಾಯಿತು. ಈ ಶಹಿಸ್ತಾ ಖಾನನ ಸೇನೆ ಪುಣೆಯನ್ನು ಆಕ್ರಮಿಸಿ ಶಿವಾಜಿನ ಅಲ್ಲಿಂದ ಹಿಮ್ಮೆಟ್ಟಿಸುತ್ತೆ. ಮುಂದಿನ 3 ವರ್ಷಗಳ ಕಾಲ ತನ್ನದೇ ಸಾಮ್ರಾಜ್ಯದಿಂದ ದೂರ ಉಳಿಯುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಒಮ್ಮೆ ಶಿವಾಜಿ ಮಾರುವೇಷದಲ್ಲಿ ಏಪ್ರಿಲ್ ತಿಂಗಳ ಆ ಅಗ್ಗತ್ತಲ ರಾತ್ರಿ ಶಹಿಸ್ತಾ ಖಾನ್ ಅರಮನೆಗೆ ಹೊಕ್ಕು ಅವನನ್ನು ಕೊಲ್ಲೋದಕ್ಕೆ ಮುಂದಾಗ್ತಾರೆ. ಆದರೆ ಈ ಶಹಿಸ್ತಾ ಖಾನನ ಹಣೆಬರಹ ಗಟ್ಟಿ ಇದ್ದ ಕಾರಣ ತಾನು ಹೇಗೋ ಪಾರಾಗಿ ಅಲ್ಲಿಂದ ಬಚಾವಾಗ್ತಾನೆ. ಅಂತೂ ಶಿವಾಜಿ ಚಲದಂಗ ಮಲ್ಲನ ಹಾಗೆ ತನ್ನ ಸಾಮ್ರಾಜ್ಯವನ್ನು ಪುನಃ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗ್ತಾರೆ. ಇಲ್ಲಿಂದ 1666ರವರೆಗೂ ಅನೇಕ ವಿಚಿತ್ರ ಘಟನಾವಳಿಗಳು ಸಂಭವಿಸುತ್ತವೆ. ಶಿವಾಜಿ ತಡ ಮಾಡದೆ ಸೂರತ್ ನಗರವನ್ನು ಆಕ್ರಮಿಸುತ್ತಾರೆ. ಅದು ಆಗ ಮೊಘಲರ ಮುಖ್ಯ ಟ್ರೇಡ್ ಸಿಟಿ ಆಗಿತ್ತು. ಇಲ್ಲಿ ಶಿವಾಜಿ ಮೊಘಲರಿಗೆ ಸೇರಿದಂತಹ ಸಂಪತ್ತು, ನಗ, ನಾಣ್ಯ ಹಾಗೂ ಇತರೆ ಶಸ್ತ್ರಾಸ್ತ್ರಗಳ ಸಾಮಗ್ರಿಗಳನ್ನು ಕೂಡ ವಶಪಡಿಸಿಕೊಳ್ಳುತ್ತಾರೆ. ತದನಂತರ ಬಿಜಾಪುರದಲ್ಲಿ ಏಳಿಗೆ ಬಂದಂತಹ ಸುಲ್ತಾನರ ಹೊಸ ಕೋಟೆ ಕೊತ್ತಲುಗಳನ್ನು ಕೂಡ ಆಕ್ರಮಿಸಿಕೊಳ್ಳುತ್ತಾರೆ. ಅವುಗಳಿಂದ ಸೂರತ್ತಲ್ಲಿ ವಶಪಡಿಸಿಕೊಂಡಿದ್ದಂತಹ ಸಂಪತ್ತಿನಿಂದ ಒಂದಷ್ಟು ಸಹಸ್ರ ಸಂಖ್ಯೆಯಲ್ಲಿ ಹೊಸ ಯೋಧರನ್ನು ಕೂಡ ಖರೀದಿ ಮಾಡಿ ತನ್ನ ಸೇನೆಯನ್ನು ಶಿವಾಜಿ ಬಲಪಡಿಸಿಕೊಳ್ಳುತ್ತಾರೆ. ಶಿವಾಜಿ ಮೇಲೆ ಬಂದಂತೆಲ್ಲ ಯುದ್ಧ ದೊರೆಯಾದಂತಹ ಮೊಘಲರ ಔರಂಗಜೇಬ್ ಕ್ಷುದ್ರನತ್ತ ಹೋಗ್ತಾನೆ. ಅವರು ಶಿವಾಜಿಯ ಬಳಿಗೆ ರಾಜಾ ಜೈಸಿಂಗ್ ಎಂಬಾತನನ್ನ ಕಳಿಸ್ತಾರೆ. ರಾಜಾ ಜೈಸಿಂಗ್ನ ಜೊತೆ ಯುದ್ಧ ಮಾಡುವ ಬದಲು ಶಿವಾಜಿ ಮಾತುಕತೆಗೆ ಮುಂದಾಗ್ತಾರೆ. ತಾನು ಕೆಲ ಕಾಲದವರೆಗೂ ಔರಂಗಜೇಬನ ತಂಟೆಗೆ ಹೋಗಲ್ಲ ಅಂತ ಶಿವಾಜಿ ಒಪ್ಪಂದ ಮಾಡಿಕೊಂಡಿದ್ದರು. ಅಲ್ಲದೆ ಅವನ ಸೇನೆಯ ಪರವಾಗಿ ನಾನೇ ನೇತೃತ್ವ ವಹಿಸಿ ಯುದ್ಧಗಳಲ್ಲಿ ಭಾಗವಹಿಸುತ್ತೇನೆ ಎಂದು ಭಾಷೆ ಕೊಟ್ಟಿದ್ದರು. ಶಿವಾಜಿ ಈ ರೀತಿಯ ನಿರ್ಣಯ ತೆಗೆದುಕೊಳ್ಳುವುದಕ್ಕೆ ಕಾರಣ ಕೂಡ ಇತ್ತು. ಶತ್ರುಗಳನ್ನು ಮೊದಲು ಗೆದ್ದು ಅನಂತರ ಸೋಲಿಸಬೇಕು ಎಂಬುದು ಅವರ ತತ್ವವಾಗಿತ್ತು.
ಇತ್ತ ಔರಂಗಜೇಬ್ ಶಿವಾಜಿಯನ್ನೇ ತನ್ನ ಸೇನೆಯ ಸರ್ವಾಧಿಕಾರಿ ಎಂದು ಘೋಷಣೆ ಮಾಡ್ತಾರೆ. 1666ರಲ್ಲಿ ಒಮ್ಮೆ ಔರಂಗಜೇಬ್ ತನ್ನ ಹುಟ್ಟುಹಬ್ಬದ ಆಚರಣೆ ಸಲುವಾಗಿ ಶಿವಾಜಿ ಹಾಗೂ ಅವನ ಮಗನನ್ನು ಆಹ್ವಾನಿಸುತ್ತಾನೆ. ಆದರೆ ಮುಂದೆ ನಡೆದದ್ದೇ ವಿಲಕ್ಷಣವಾದುದು. ಔರಂಗಜೇಬನ ಆದೇಶದಂತೆ ಅವನ ಆಹ್ವಾನಕ್ಕೆ ಬೆಲೆ ಕೊಟ್ಟು ಇಬ್ಬರು ಬಂದಾಗ ಸಭೆಯ ನಡುವೆ ಎಲ್ಲರ ಎದುರೇ ತನ್ನ ಸೇನೆಯ ಸರ್ವಾಧಿಕಾರಿ ಎಂದು ಶಿವಾಜಿಯನ್ನು ವೃದ್ಧದೊರೆಯಾದ ಔರಂಗಜೇಬ್ ಅಪಮಾನ ಮಾಡುತ್ತಾನೆ. ಈ ಅಪಮಾನವನ್ನು ಸಹಿಸದೆ ಔರಂಗಜೇಬನ ಆಹ್ವಾನವನ್ನು ಧಿಕ್ಕರಿಸಿ ಹೊರನಡೆದ ಶಿವಾಜಿ ಹಾಗೂ ಆತನ ಮಗ ಇಬ್ಬರನ್ನೂ ಔರಂಗಜೇಬನ ಬಂಟರು ಬಂಧಿಸುತ್ತಾರೆ. ಔರಂಗಜೇಬನು ಶಿವಾಜಿಯನ್ನು ಕರೆಸಿದ್ದೇ ಕೊಲ್ಲಿಸಲು. ಮುಂದಿನ ಕೆಲ ತಿಂಗಳುಗಳ ಕಾಲ ಶಿವಾಜಿ ಹಾಗೂ ಆತನ ಮಗ ಇಬ್ಬರೂ ಔರಂಗಜೇಬನ ಸೆರೆಮನೆಯಲ್ಲಿಯೇ ಬಂದಿಯಾಗಿಯೇ ಇರಬೇಕಾಯಿತು. ಆದರೆ ಚತುರನೂ ಸಮಯೋಚಿತನೂ ಬುದ್ಧಿವಂತನೂ ಆಗಿದ್ದಂತಹ ಶಿವಾಜಿ ಬಂಧನದಲ್ಲಿ ಹೆಚ್ಚು ಕಾಲ ಇರದೆ ಸ್ವಾಭಿಮಾನಿಯಾಗಿದ್ದವ ಹಣ್ಣಿನ ಬುಟ್ಟಿಯಲ್ಲಿ ಶಿವಾಜಿ ತಾನು ಮಾತ್ರವಲ್ಲದೆ ತನ್ನ ಮಗನನ್ನು ಕೂಡ ಈ ರೀತಿಯಾಗಿ ಪಾರು ಮಾಡುವಲ್ಲಿ ಯಶಸ್ವಿಯಾಗ್ತಾರೆ. ಮುಂದಿನ 2 ವರ್ಷಗಳವರೆಗೂ ಅವರು ಔರಂಗಜೇಬನ ವಿರುದ್ಧ ಏನೂ ಮಾಡದೆ ಸುಮ್ಮನೆ ಇರುತ್ತಾರೆ. ಆದರೆ ತಂಟೆಕೊರ ಸ್ವಭಾವ ಸೇನೆಯಾಗಿದ್ದ ಔರಂಗಜೇಬನ ಸೇನೆ ಮಾತ್ರ ಶಿವಾಜಿ ಸುಮ್ಮನಿದ್ರೂ ಕೂಡ ಅವರ ಮೇಲೆ ಕಾಲ್ಕೆರ್ಕೊಂಡು ಯುದ್ಧಕ್ಕೆ ಬರ್ತಾನೇ ಇತ್ತು. ಸುಮಾರು 1669-70ರ ನಡುವೆ ಪೂರ್ಣ ರೀತಿಯಲ್ಲಿ ಸಿದ್ಧಗೊಂಡಿದ್ದಂತಹ ಶಿವಾಜಿ ಮೊಘಲರ ಮೇಲೆ ಉಗ್ರ ರೀತಿಯಲ್ಲಿ ದಾಳಿ ಮಾಡಿ ಅವರೆಲ್ಲರನ್ನೂ ಘೋರ ರೀತಿಯಲ್ಲಿ ಸಾಯಿಸ್ತಾ ತಮ್ಮ ಪರಾಕ್ರಮವನ್ನು ಮೆರೆದರು. ಮೊಘಲರ ಸೇನೆಯನ್ನು ಇಡಿಯಾಗಿ ನಿರ್ನಾಮ ಮಾಡಲಿಕ್ಕೆ ನಿಂತ ಶಿವಾಜಿ ಮೆಲ್ಲನೆ ಮೊಘಲ್ ಆಕ್ರಮಿತ ಪ್ರದೇಶವನ್ನು ಗೆದ್ದು ಬೀಗಿದ್ರು. ಈ ಕಾರಣಕ್ಕಾಗಿಯೇ 1674ರಲ್ಲಿ ಶಿವಾಜಿಗೆ ರಾಯಗಢದಲ್ಲಿ ಛತ್ರಪತಿ ಎಂಬ ಬಿರುದನ್ನು ನೀಡಿ ವೀರೋಚಿತವಾಗಿ ಸಂಭ್ರಮದಿಂದ ಪಟ್ಟಾಭಿಷೇಕ ಮಾಡಲಾಯಿತು. ಮೊಘಲರ ಶಕ್ತಿ ಪ್ರಾಬಲ್ಯವನ್ನು ಕುಂದಿಸಿ ವಿಸ್ತಾರವಾದ ಹಿಂದೂ ಸಾಮ್ರಾಜ್ಯವನ್ನು ಎತ್ತಿ ಹಿಡಿದ ಧೀಮಂತ ನಾಯಕ ಅಂತ ದೇಶವೇ ಹಾಡಿ ಹೊಗಳಿತ್ತು. ಇಂತಹ ಈ ಮಹಾದೊರೆ 1680 ಏಪ್ರಿಲ್ 3ನೇ ತಾರೀಕು ತೀವ್ರ ಜ್ವರದಿಂದಾಗಿ ಹಾಸಿಗೆ ಹಿಡಿದು ಸಾವನ್ನಪ್ಪಿದ್ರು ಅಂತ ಚರಿತ್ರೆ ಹೇಳುತ್ತಾದ್ರೂ ಶಿವಾಜಿ ಮಹಾರಾಜರ ಸಾವಿನ ಹಿಂದೆ ಕೆಲವು ಅಸ್ಪಷ್ಟ ಮಾಹಿತಿಗಳಿವೆ. ಇದಿಷ್ಟು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಇರುವಂತಹ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಇನ್ನೂ ಹೆಚ್ಚಿನ ವಿಡಿಯೋ ಮಾಡುವಂಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು.